ಇದು ಏನಯ್ಯ ಯಾವತ್ತು ನೋಡಿಲ್ವಾ? ನೋಡಿದೀನಿ, ಆದ್ರೆ ಇಷ್ಟ ಹತ್ರದಿಂದ ನೋಡಿಲ್ಲ ಅಂದೆ. ಇವತ್ತು ನಿನ್ನ ಅದೃಷ್ಟ ಕುಲಾಯಿಸ್ತು ಅಂತ ತಿಳ್ಕೊ, ಹೋಗು. ಅದಕ್ಕಿಂತ ಇದೇ ಭಯಂಕರವಾಗಿದೆ. ಏನಮ್ಮ ಬುಟ್ಟಿಲ್ ಏನಾಯ್ತು? ಅವಾಗಿಂದ ಬುಸು ಬುಸು ಅಂತ ಐತೆ. ಹಾವು ಬುಸ್ ಬುಸ್ ಅಂದೆ ಬೋಬೋ ಅಂತ ಬಗಳ್ತದ. ಅಯ್ಯ ಯಾಕೆ ಹಿಂಗ್ ಬಡ್ಕತ್ಯ? ಇಲ್ಲಿರೋ ಚಿಕ್ಕವು ಇದನ್ನ ಎಷ್ಟು ಎದ್ರಕತ್ಯಲ್ಲ. ನನ್ ಗಂಡನ ಹತ್ರ ದೊಡ್ಡವದೆ ನೋಡ್ತೀಯಾ? ಬೇಡ, ಯಜಮಾನ ಎರಡೆರಡು ಮಡಿಕೊಂಡವ. ಊರ್ ಬರ್ತಿಲ್ರಿ. ನೀನು ಸಿಮ್ರಾನ್ ದುರ್ದಾಗ ಇಳಿದ್ಯಾ? ಹೋಗಪ್ಪ ಹೋಗು. ಊರ ಹೆಸರು ಹೇಳ್ತಿದ್ದಂಗೆ ಈ ರೇಂಜಿಗೆ ರಿಯಾಕ್ಟ್ ಮಾಡ್ತಾವ್ರೆ. ಈ ಊರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇದು ಕಬ್ಬನ್ ಪಾರ್ಕ್ ಅಲ್ಲ, ಜರಾಸಿ ಪಾರ್ಕ್. ಆಲ್ ದ ಬೆಸ್ಟ್. ಯಜಮಾನ್ರೆ, ಇಲ್ಲಿ ನರಸಿಂಹನ ಏನಾಯ್ತ್ರಿ ಯಜಮಾನ್ರೆ? ಯಾರೇ ಅವರೆಲ್ಲ? ಇಲ್ಲಿ ಯಾರೇ ಬಂದರೂ ನರಸಿಂಹನ್ ನೋಡ್ಲೇಬೇಕು. ಏನ್ ನಡೀತಾ ಇದೆ ಇಲ್ಲಿ? ಬೀಸೋ ಗಾಳಿನೂ ಈ ನರಸಿಂಹನ್ ಕೋಟೆ ದಾಟಕ್ಕೆ ಭಯ ಪಡುತ್ತೆ. ಅಂತದ್ರಲ್ಲಿ ಊರಿನ ಮಣ್ ತುಳಿಯೋಕ್ಕೂ ಯೋಗ್ತಾ ಇಲ್ದಿರೋ ನನ್ ಬೈರಿ ವೀರಪ್ಪನ್ ವಂಶದಾಗ್ತಾ ನೀನು. ನನ್ನ ಮನೆ ಕೆಲ್ಸದೊಳ್ಳೆ ಪ್ರೀತಿಸೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ. ಓ ನರಸಿಂಹ, ನಿನ್ ವಂಶದ ರಕ್ತ ನೋಡಿ ಎಷ್ಟೋ ವರ್ಷ ಆಗಿತ್ತು. ಇವತ್ ನನ್ಗೂ ನನ್ ಬಂಧುಗೂ ಆಯುಧ ಪೂಜೆ. ಯಾವನವನು? ನಿಮ್ ಕೋಪ ಕಾಸ್ಲೇಣ? ಹೌದಣ್ಣ, ನಿಮ್ ಕೋಪ ಕಾಸ್ಲೇಣ? ಸರಿ ಬನ್ನಿ, ಕೋಪ ಕಾಸ್ಲೇಣ ಹಿಡ್ಕೊಳ್ರ. ಹೇಯ್, ನನ್ನಲ್ಲ, ಬ್ಯಾಗ್ ಹಿಡ್ಕೊಳ್ರ. ನನ್ನ ಅವಾಗಿಂದ ಹಿಡ್ಕೊಂಡಿದ್ದಾರೆ ತಾನೆ, ಬಿಡಕೇನ? ನಮಸ್ಕಾರ ಅಣ್ಣ. ಕೋಪ ಕಾಸ್ಟ್ಲಿ ಅಂತಿದ್ದಲ್ಲ, ಏನದು? ಅಣ್ಣ, ಈಗ ನೀವು ಅವ್ರು ಶೂಟ್ ಮಾಡಿದ್ರೆ ಅವ್ರಿಬ್ರು ಇಲ್ಲೇ ನೆಗೆದು ಬಿದ್ದು ನಲ್ಲಿಕಾಯಿ ಆಗ್ಬಿಡ್ತಾರೆ. ನಿಮ್ ಕೋಪ ಸ್ವರ್ಗ ಹೋಗಿರೋ ಸೋರೆಕಾಯಿ ಆಗೋಗ್ಬಿಡುತ್ತೆ. ಅದೇ ಕಣೋ ನನಗೂ ಬೇಕಾಗಿಲ್ಲ. ಅಣ್ಣ, ನೀವೇ ನಮ್ ತರ ಮಾಮೂಲಿ ಮನುಷ್ಯನ? ನರಸಿಂಹ ಬಾರ್ನ್ ವಿಲ್ಲನ್. ಈಗ ನೀವು ಇವ್ರು ಕೊಡೋ ಶಿಕ್ಷೆ ಬಹಳ ಘೋರವಾಗಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಇವ್ರಿಬ್ರಿಗೂ ಮದುವೆ ಮಾಡಿಸ್ಬಿಡಿ. ಮದುವೆ ಮಾಡಿಸಿ ಅಂತಂದೆ, ಸಂಸಾರ ಮಾಡಿಸಿ ಅಂತನ ಅಂದೆ. ಅಣ್ಣ, ಇವರಿಬ್ರಿಗೂ ಮದುವೆ ಮಾಡಿಸ್ಬಿಟ್ಟು ಇಬ್ಬರನ್ನು ದೂರ ದೂರ ಮಾಡ್ಬಿಡಿ. ಇವಳು ಇಲ್ಲಿ, ಅವನ ಅಲ್ಲಿ. ನೋ ಕನೆಕ್ಷನ್, ನೋ ಕಮ್ಯುನಿಕೇಶನ್. ಅಯ್ಯೋ, ಮದುವೆ ಆಗಿನೂ ವಿಧವೆ ತರ ಬದುಕ್ತಾ ಇದೀನಿ, ನನ್ನ ಬದುಕು ಉಪ್ಪಿಲ್ದಿರೋ ಉಪ್ಪಿಟ್ಟು ಆಗೋಯ್ತಲ್ಲ ಅಂತ ಇವಳು. ಅಯ್ಯೋ, ಹೆಂಡತಿ ಇದ್ದೂ ಜೊತೆಗೆ ಸಂಸಾರ ಮಾಡಕ್ ಆಗ್ತಾ ಇಲ್ವೇ, ನನ್ನ ಬದುಕು ಐಟಮ್ ಸಾಂಗ್ ಇಲ್ದಿರೋ ಪಿಕ್ಚರ್ ತರ ಆಗೋಯ್ತಲ್ಲ ಅಂತ ಅವನು. ಇಬ್ರು ನಿಮಗೆ ದಿವಸ ಶಾಪ ಹಾಕ್ತಾನೆ ಇರ್ತಾರೆ. ಕಣ್ಣೀರಲ್ಲಿ ಕೈ ತೊಳಿತಾ ಜೀವನ ಪೂರ್ತಿ ಕೊರಗಿ ಮರಗಿ ಕೊರಗಿ ಮರಗಿ ಕರ್ಪೂರ ತರ ಕರಗಿ ಸಾಯ್ತಾರ. ನನ್ನ ಕೇಳಕ್ಕೆ ಹಿತವಾಗಿದೆ. ಎಂಡ ಕುಡ್ದಷ್ಟೇ ಮಾತು ಬಂತು. ಬಸ್ಲೆ ಮಗನ, ತೊಂಬರ್ಲೆ ತಾಳಿನ ತರ್ತಾರೆ ಬಿಡಿ. ಕೊಟ್ಟು ಅಯ್ಯೋ ಟಪ್ಪ, ನನ್ನ ಮಕ್ಳ, ಗಟ್ಟಿ ಮೇಳ ಅಂದ್ರೆ ಗುಂಡಾರಿಸ್ತೀರ, ಇನ್ ಫಸ್ಟ್ ನೈಟ್ ಅಂದ್ರೆ ಬಾಂಬೆ ಆಗ್ತಿರೋ ಏನು? ಮದುವೆ ಆಯ್ತು, ಮದುವೆ ಆಯ್ತು. ಏಯ್, ಆ ಹುಡುಗನ ಊರ್ ಕಳ್ಸ್ರಿ, ಈ ಹುಡುಗಿನ ಒಳಗೆ ಕರ್ಕೊಂಡು ಹೋಗ್ರಿ. ಮನೆ ಇತಿಹಾಸದಲ್ಲಿದೆ ಮೊದಲನೇ ಬಾರಿ ನಿಮ್ಮ ವಂಶದವನೊಬ್ಬ ಇಲ್ಲಿಂದ ಜೀವಂತವಾಗಿ ಹೋಗ್ತಾ ಇರೋದು. ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ. ಆ ವೀರಪ್ಪನ್ ಹೇಳು. ಎಷ್ಟಕ್ಕೆ ಮುಗಿಲಿಲ್ಲ. ನಾನ್ ತಮ್ಮನ್ ಕೊಂದ್ ನಿನ್ ಮಗ ರಘು ಸಿಗೋವರೆಗೂ ನಿನ್ಗಿದೆ ಗತಿ. ಸಿಕ್ಕದ್ಮೇಲೆ
ಅವನು ನಿನ್ನೆದುರುಗಡೆ ಕೊಚ್ಚಿ ಕೊಚ್ಚಿ ಸಾಯಿಸ್ತೀನಿ. ಏಯ್, ಅಣ್ಣ ಯಾರ ನೀನು? ರಘು ಅಂತ ಹೇಳಿದ್ರೆ ಕೊಚ್ಚಿ ಕೊಚ್ಚಿ ಸಾಯಿಸ್ಬಿಡ್ತಾನೆ. ಇವನು ನಿಜವಾದ ಹೆಸರು ಹೇಳದೆ ಕರೆಕ್ಟು. ಜೀವ ಅಣ್ಣ, ಬೆಂಗಳೂರಿಂದ ಬಂದಿದ್ದೀನಿ. ಎಲ್ಲಿ ಯಾಕೆ ಬಂದೆ? ಸರ್ಟಿಫಿಕೇಟ್ಗೋಸ್ಕರ ಅಣ್ಣ. ಟಿಕೆಟ್? ಹ್ಞೂ ಅಣ್ಣ. ನಮ್ಮ ಬಾಸ್ ಶಿವಣ್ಣ ಅವ್ರ ಜೋಗಿ ಪಿಕ್ಚರ್ ನೋಡಿದಾಗಿಂದ ನಾನು ಲೈಫಲ್ಲಿ ದೊಡ್ಡ ರೌಡಿ ಆಗಬೇಕು ಅಂತ ಅನ್ನೋದು ನನ್ನ ಲೈಫ್ ಟೈಮ್ ಆಂಬಿಷನ್. ಆದರೆ ಏನು ಮಾಡ್ತೀರಾ, ಯಾರೋ ಹೆಸರಿರೋ ರೌಡಿನ ರಾತ್ರಿ ಎತ್ಬಿಟ್ಟು ನಾವು ಹೆಸರು ಮಾಡ್ಕೊಳ್ಳೋಣ ಅಂದರೆ ಅಷ್ಟು ಮೀಟ್ರ್ ಇಲ್ಲ, ಬ್ಯಾಟ್ರಿಯಲ್ಲಿ ದಮ್ಮಿಲ್ಲ. ಅದು ಕುಡ್ದಿರೋದು ಒಂದೇ ಒಂದು ದಾರಿ, ಯಾರಾದರೂ ನಿಮ್ಮಂಥ ದೊಡ್ಡ ರೌಡಿ ಜೊತೆಯಲ್ಲಿ ರೈಟ್ ಹ್ಯಾಂಡಾಗಿ ಸೇರ್ಕೊಂಬಿಡೋದು ಅಂತ. ಅದಕ್ಕೆ ಇಲ್ಲಿಗೆ ಬಂದೆ ಅಣ್ಣ. ದೊಡ್ಡ ರೌಡಿ ನಾನಾ? ಏನಣ್ಣ ಹಿಂಗನ್ಬಿಟ್ರಿ? ಮೆಜೆಸ್ಟಿಕ್ ಅಂಡರ್ ಪಾಸ್ ಇಂದ ಅಂಡರ್ ವರ್ಲ್ಡ್ ತನಕ ಬೆಂಗಳೂರಲ್ಲಿ ಫುಲ್ ನಿಮ್ದೇ ಅವ. ನರಸಿಂಹ ಖುಷು ನಿಂದ ಏನಾಗಬೇಕು? ಏನಿಲ್ಲಣ್ಣ, ಒಂದು ತಿಂಗಳು ನಿಮ್ಮ ಜೊತೆ ರೈಟ್ ಹ್ಯಾಂಡಾಗಿ ಸೇರ್ಸ್ಕೊಂಬಿಡಿ. ಹೋಗೋ ಟೈಮಲ್ಲಿ ಒಂದು ಸೀಲು ಒಂದು ಸಿಗ್ನೇಚರ್ ಹಾಕಿ ನಿಮ್ಮ ಕೈಯಾರೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಬೆಂಗಳೂರಿಗೆ ಹೋಗ್ಬಿಟ್ಟು ನಾನೊಬ್ಬ ರೌಡಿ ಅಂತ ಫುಲ್ ಬಿಲ್ಡಪ್ ಕೊಟ್ಕೊಂಡು ಹೆಂಗೋ ಬದುಕೊಂತೀನಿ. ಆಯ್ತು ಕಣೋ, ಥ್ಯಾಂಕ್ ಯು ಅಣ್ಣ. ಸೇರ್ಸ್ಕೊಳ್ರ. ಅಮ್ಮ, ಯಾರೋ ನೀನು? ಯಾಕೋ ಹೀಗ್ ಮಾಡ್ದೆ? ನಾನಮ್ಮ, ನಿನ್ ಮಗ ರಘು. ಮಗ ಏನೋ ನೀನು? ಇಷ್ಟು ವರ್ಷ ನೀ ಸತ್ತಿದ್ಯೋ ಬದುಕಿದ್ಯೋ ಗೊತ್ತಿಲ್ದೆ ನನಗ್ ಕಣ್ಣದ್ ಕಾಣದ್ ಕರ್ಮ ಅನ್ಕೊಂಡು ನಾವು ಬದುಕಿದ್ವಿ. ಯಾಕೋ ಬಂದೆ ನೀನು? ಒಡ ಹುಟ್ಟಿದ ತಂಗಿ ಮಾಂಗಲ್ಯದ ಭಾಗ್ಯನ ಕೈಯಾರೆ ನೀನೇ ಕಿತ್ತಾಕ್ಬಿಟ್ಟಿಯಲ್ಲೋ ಪಾಪಿ. ಇವಳೇ ನನ್ನ ತಂಗಿ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ಚಿಕ್ಕ ವಯಸ್ಸಲ್ಲೇ ಕೊಲೆ ಮಾಡಿ ಮನೆ ಬಿಟ್ಟು ಓಡೋದವನಿಗೆ ತಂಗಿ ಯಾರು ಅಮ್ಮ ಯಾರು ಇದೆಲ್ಲ ಹೇಗ್ ಗೊತ್ತಾಗಕ್ ಸಾಧ್ಯ ಹೇಳು? ಅಮ್ಮ, ಇವಳನ್ನ ಮತ್ತೆ ಇವಳು ಗಂಡನ ಮನೆಗೆ ಸೇರಿಸ್ತೀನಿ. ಅಷ್ಟೇ ಅಲ್ಲ, ಇವಳು ಮದುವೆನೂ ಮಾಡ್ತೀನಿ. ಇವಳು ದುಡ್ಡು, ಈ ದುಡ್ಡು ತಗೊಂಡು ಹೋಗಿ ಬೆಂಕಿಗೆ ಹಾಕು. ನರಸಿಂಹ ಅನ್ನೋನು ಮನುಷ್ಯತ್ವನೇ ಇಲ್ದೇ ಇರೋ ಮೃಗ ಕಣೋ. ಒಂದು ಸಣ್ಣ ತಪ್ಪು ಮಾಡಿದ್ರು ಹಂಗೆ ಕಡ್ದು ಸಾಯಿಸಾಕ್ಬಿಡ್ತಾನೆ. ಇಷ್ಟು ದಿವಸ ನೀ ಕಣ್ಣು ಕಾಣದೆ ಇದ್ಬಿಟ್ಟಿದ್ಯಲ್ಲ, ಹಾಗೆ ಹಾಯಾಗಿದ್ ಬಿಡಪ್ಪ. ನಮ್ ಕರ್ಮ ನಮ್ಗೆ. ಇಲ್ಲಮ್ಮ, ಇವಳನ್ನ ಮತ್ತೆ ಇವಳು ಗಂಡನ ಜೊತೆ ಸೇರಿಸೋ ತನಕ ನಾನು ಈ ಊರು ಬಿಟ್ಟು ಹೋಗಲ್ಲ. ಅದು ನಿನ್ನಿಂದ ಸಾಧ್ಯ ಇಲ್ಲ. ಇವಳು ಗಂಡನ ಮನೆಗೆ ಹೋಗಿ ಇಬ್ರು ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಈ ಸಿಂಹರಾಯನ ದುರ್ಗ ಆ ಗಜಸೀಮೆ ಒಂದಾಗಬೇಕು. ಅಂದ್ರೆ ಈ ನರಸಿಂಹ ಆ ವೀರಪ್ಪ ಒಂದಾಗಬೇಕು. ಬೆಂಕಿನೂ ಬಿರುಗಾಳಿನೂ ಒಂದಾಗಕ್ ಸಾಧ್ಯ ಏನೋ? ಹೋಗೋ ಇಲ್ಲಿಂದ, ಹೋಗೋ. ಏ ರೇಣುಕ, ಬಾರೆ. ಅಮ್ಮ, ಜ್ವಾಲೆನೂ ಬೆಂಕಿನೇ, ಹಣತೆನೂ ಬೆಂಕಿನೇ. ಈ ಎರಡೂ ಊರುಗಳ ನಡುವೆ ಇರೋ ದ್ವೇಷ ಅನ್ನೋ ಜ್ವಾಲೆನ ಆರಿಸಿ ಹಣತೆನ ಹಚ್ತೀನಿ. ನಿನ್ನ ಮುಖದಲ್ಲಿ ಮತ್ತೆ ನಗುನ್ ತಂದೆ ತರ್ತೀನಿ. ಓಹೋ, ನೀನ ರಘುನನ? ನನ್ನ ಮಗನ ಭಾಳ ಶಾಣಿದಿಲೆ.